ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರತಿಷ್ಠಾಪನೆ ಪ್ರಾರ್ಥನೆಯ 6ನೆಯ ದಿನ. ನನ್ನ ಮಕ್ಕಳೇ, ನೀವೊಂದಾಗಿ ನಿಮ್ಮ ಹೃದಯವನ್ನು ತೆಗೆದುಕೊಂಡು ಬನ್ನಿರಿ. ನನ್ನ ಕರೆಗಿರುವ ಪ್ರತ್ಯುತ್ತರದ ಉದ್ದೇಶ ಪರಿಶುದ್ಧ ಪರಮತ್ರಿತ್ವಕ್ಕೆ ಸೇವೆ ಮಾಡುವುದು ಎನ್ನುವುದೇ ಆಗಿದೆ. ನಾನು ನಿಮ್ಮನ್ನೆಲ್ಲ ಪ್ರೀತಿಸುತ್ತೇನೆ, ನಿಮಗೆ ಒಳಿತು ಉಂಟಾಗಲಿ ಎಂದು ಬಯಸುತ್ತೇನೆ. ಶಾಶ್ವತ ಸಮಾಧಾನಕ್ಕಿರುವ ಅಂತಿಮ ಹೋರಾಟಕ್ಕಾಗಿ ನಿಮ್ಮನ್ನೇ ಸಿದ್ಧಪಡಿಸಿಕೊಳ್ಳಿರಿ. ಶಕ್ತಿಯೊಂದಿಗೂ ಐಕ್ಯತೆಯೊಂದಿಗೂ ಜೊತೆ ಸೇರಿ ನಿಲ್ಲಿರಿ. ಲೋಕದ ಸಮಾಧಾನಕ್ಕಾಗಿ ನೆಲೆಗೊಳ್ಳಿರಿ. ಇದು ಪಿತದೇವರ ವಾಗ್ದಾನವಾಗಿದೆ. ನಮ್ಮ ಪ್ರತಿಷ್ಠಾಪನೆಯನ್ನು ಅವರು ಸ್ವೀಕರಿಸಿದ್ದಾರೆ. ನಮ್ಮ ಮಾನಸಾಂತರವನ್ನು ಅವರು ಬಯಸುತ್ತಿದ್ದಾರೆ. ಒಬ್ಬೊಬ್ಬರ ಹೃದಯವನ್ನು ಸ್ವಂತವಾಗಿಸಿಕೊಂಡು ಅವರಲ್ಲಿ ದೇವರ ರಾಜ್ಯವನ್ನು ಸ್ಥಾಪಿಸಲು ಬಯಸುತ್ತಿದ್ದಾರೆ. ಪರಿಶುದ್ಧ ತಾಯಿ ಮರಿಯಮ್ಮನವರು ಹೇಳುತ್ತಿದ್ದಾರೆ, ನನ್ನ ಕರಗಳನ್ನು ಹಿಡಿದುಕೊಂಡು ಭಯಪಡದೆ ಹಿಂದಿರುಗಿ ನೋಡದೆ ಓಡುವುದು ಹಾಗೂ ಪೂರ್ಣ ಶ್ರದ್ಧೆಯೊಂದಿಗೆ ಈ ಲಕ್ಷ್ಯಕ್ಕಾಗಿ ನಿಮ್ಮನ್ನೇ ಸಮರ್ಪಿಸಿಕೊಳ್ಳಿರಿ. ಪ್ರೀತಿಯ ಮಕ್ಕಳೇ, ಇದರ ಅರ್ಥ ಸ್ವಯಂ ಶುದ್ಧೀಕರಿಸಿಕೊಳ್ಳಿರಿ ಎನ್ನುವುದು ಮಾತ್ರವಲ್ಲದೆ ನಿಮ್ಮೊಳಗಿರುವ ದೈವ ಸ್ನೇಹವನ್ನು ಮತ್ತೊಬ್ಬರೊಂದಿಗೆ ಹಂಚಿಕೊಳ್ಳಬೇಕು. ಐಕ್ಯತೆಯನ್ನು ಒಬ್ಬರೇ ಉಂಟು ಮಾಡಿಕೊಳ್ಳುವುದಲ್ಲ, ಆದರೆ ನಮ್ಮ ಸುತ್ತಮುತ್ತಲಿರುವ ಹೃದಯಗಳನ್ನು ಸ್ಪರ್ಶಿಸಿ ಅವರನ್ನು ದೇವರಲ್ಲಿಗೆ ತಿರುಗಿ ತರುವುದೇ ಆಗಿದೆ. ಈ ದೈವಿಕ ಪ್ರತಿಛಾಯೆ ನಮ್ಮಲ್ಲಿ ಕಾಣಲ್ಪಡುವ ನಮ್ಮ ಮಾನಸಾಂತರದ ಪ್ರಕಟವಾಗುತ್ತದೆ. ನಿರ್ದೇಶನ: ಪ್ರತಿಷ್ಠಾಪನೆ ನಡೆಸಿದ ಆತ್ಮಕ್ಕೆ ಮಧ್ಯಸ್ಥಿಕೆ ಪ್ರಾರ್ಥಿಸಲು, ಉಪದೇಶಿಸಲು ಮತ್ತು ಇದಕ್ಕೆ ಬೇಕಾಗಿರುವ ಕೃಪೆಗಳನ್ನು ನಮ್ಮ ತಾಯಿ ನಮಗೆ ನೀಡುವರು. ಅದೇ ಸಮಯ ಅಮ್ಮ ನಮ್ಮಿಂದ ಏನು ಬಯಸುತ್ತಿದ್ದಾರೆ ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬೇಕು. ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಒಂದು ಕಾರ್ಯ ಏನೆಂದರೆ, ಈ ಸಂಬಂಧ ಒಂದು ಕಡೆಗೆ ಮಾತ್ರ ಇರುವುದಲ್ಲ, 2 ಕಡೆಗೂ ಇರುವುದಾಗಿದೆ. ನಮ್ಮ ಮುಂದಕ್ಕಿರುವ ಪ್ರಯಾಣಗಳು ದೇವರು ನಮ್ಮಲ್ಲಿ ಏನನ್ನು ಬಯಸುತ್ತಾರೆ ಎಂದು ನಾವು ಅರ್ಥ ಮಾಡಿಕೊಳ್ಳುವುದರ ಮೂಲಕವೇ ಆಗಿದೆ. ಪರಿಶುದ್ಧ ತಾಯಿ ಪರಿಶುದ್ಧತೆಯಲ್ಲಿ ಬೆಳೆಯಲು ನಮಗೆ ಬಯಸುತ್ತಾರೆ, ಆದರೆ ಅದು ನಮಗೆ ಲಭಿಸುವುದು ಪರಿಶುದ್ಧ ತಾಯಿಯ ಮೂಲಕವೇ ಆಗಿದೆ. ಮಾರ್ಗದರ್ಶನ: ಒಂದು ಕಾರ್ಯ ಸತ್ಯವಾಗಿದೆ. ದೇವರ ಪ್ರೇರಣೆ ಇಲ್ಲದೆ, ಸ್ವಾರ್ಥತೆ ಇಲ್ಲದೆ ಒಳ್ಳೆಯ ಕಾರ್ಯಗಳನ್ನು ಮಾಡಲು ನಮಗೆ ಸಾಧ್ಯವಾಗುವುದಿಲ್ಲ. ಪರಿಶುದ್ಧಾತ್ಮರ ಶಕ್ತಿ ಇಲ್ಲದೆ ದೇವರ ನಾಮವನ್ನು ಉಚ್ಚರಿಸಲು ಕೂಡ ಸಾಧ್ಯವಾಗುವುದಿಲ್ಲ. ಎಲ್ಲ ಒಳ್ಳೆಯ ಕಾರ್ಯಗಳು ಪವಿತ್ರಾತ್ಮರ ಕೃಪೆಯ ಮೂಲಕವೇ ಮಾಡಲು ಸಾಧ್ಯವೆಂದು ಅರ್ಥೈಸಿಕೊಂಡು ಅವರ ರಕ್ಷಾಕರ ಪದ್ಧತಿಯಲ್ಲಿ ನಾವು ಸಹಕರಿಸಬೇಕು. ಕಷ್ಟಗಳು, ಸಂಕಷ್ಟಗಳು, ಅನಾನುಕೂಲತೆಗಳನ್ನು ಸಹಿಸದೆ ಪರಿಶುದ್ಧರಾಗಬೇಕೆಂದು ಹಲವರು ಅಪೇಕ್ಷಿಸುತ್ತಾರೆ. ಆದರೆ ದೈವಿಕ ನಿಯಮಾನುಸಾರ ನಮ್ಮ ಜೀವನದ ಭಾರವನ್ನು ನಾವು ಮತ್ತು ದೇವರು ಸಮವಾಗಿ ವಹಿಸಿಕೊಳ್ಳಬೇಕು ಎಂದೇ ಆಗಿದೆ. ನಮ್ಮ ಆತ್ಮವನ್ನು ಶುದ್ಧೀಕರಿಸಲು ದೇವರ ಕರೆದೊಂದಿಗೆ ಸೇರಿ ನಿಂತು ಸಹಕರಿಸುವುದು ಅತ್ಯಂತ ಅಗತ್ಯವಾಗಿದೆ. ಈ ಭಾರವನ್ನು ವಹಿಸುವುದರಿಂದ ನಿತ್ಯ ಆನಂದವನ್ನು ಅನುಭವಿಸಲು ನಮಗೆ ಸಾಧ್ಯವಾಗುತ್ತದೆ. ಪರಿಶುದ್ಧತೆಯಲ್ಲಿ ಬೆಳೆಯಲು ತಡೆಯಾಗಿರುವಂಥವುಗಳನ್ನು ಇದಕ್ಕಾಗಿ ಕೆಲವೊಮ್ಮೆ ಬಲಿಯರ್ಪಿಸಬೇಕಾಗುತ್ತದೆ. ಧ್ಯಾನ: ಓ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ, ದೇವರ ಕರುಣೆಯನ್ನು ಆಶ್ರಯಿಸಿಕೊಂಡು ನಿಮ್ಮನ್ನು ಪೂರ್ಣ ಹೃದಯದಿಂದ ಪ್ರೀತಿಸಲಿರುವ ಕೃಪೆಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಚಿಂತೆಗಳು, ಬಯಕೆಗಳು, ಆತ್ಮದಲ್ಲಿ ಪ್ರಕಾಶವು ನಿಮ್ಮ ಮಧ್ಯಸ್ಥಿಕೆಯಿಂದ ಲಭಿಸುತ್ತದೆ ಎಂದು ನಾನು ವಿಶ್ವಾಸಿಸುತ್ತೇನೆ. ಪ್ರಿಯ ತಾಯೇ, ನನ್ನ ಶುದ್ಧೀಕರಣಕ್ಕಾಗಿ ದೇವರ ಇಷ್ಟಾನುಸಾರವಾಗಿ ನಾನು ಪೂರ್ಣವಾಗಿ ಮಾರ್ಪಾಡು ಆಗುವುದಕ್ಕಾಗಿ ನನಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಮುಖಾಂತರ ಯೇಸುವಿನಲ್ಲಿ ತಲುಪಿ ಒಂದಾಗಲು ನಾನು ಮಾಡಿದ ಪ್ರತಿಷ್ಠಾಪನೆ ಅದರ ಪೂರ್ಣತೆಗೆ ತಲುಪಿಸಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ದೃಢ ಭರವಸೆ ಅತಿ ಶೀಘ್ರವಾಗಿ ನನಗೆ ಲಭಿಸುತ್ತದೆ ಎಂದು ವಿಶ್ವಾಸಿಸಿ ಪ್ರಾರ್ಥಿಸುತ್ತೇನೆ.
ವಚನ ಮತ್ತಾಯನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ 16ನೇ ವಾಕ್ಯ. ಅದೇ ರೀತಿ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ, ಹೀಗೆ ಅವರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಮ್ಮ ತಂದೆಯನ್ನು ಕೊಂಡಾಡಲಿ. ದಿನಂಪ್ರತಿ ಹೇಳತಕ್ಕ ಪ್ರಾರ್ಥನೆ.